ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ 1998ರಿಂದ 2017ರ ತನಕ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದ ತಂಡಗಳು ಯಾರು ಅಂತ ನೋಡ್ತಾ ಹೋಗೋಣ. 1998 ಬಾಂಗ್ಲಾದೇಶ. 1998 ಬಾಂಗ್ಲಾದೇಶ. ಇಲ್ಲಿ ನಡೆದ ಈ ಪಂದ್ಯಾವಳಿಯಲ್ಲಿ ಒಟ್ಟು 9 ತಂಡಗಳು ಭಾಗವಹಿಸಿದ್ದವು. 1998 ನವೆಂಬರ್ 1ರಂದು ಢಾಕಾದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡದ ಆರಂಭಿಕ ವಾಲೆಸ್ ಅವರ 103 ರನ್ಗಳ ಸಹಾಯದಿಂದ ವೆಸ್ಟ್ ಇಂಡೀಸ್ ತಂಡವು 49.3 ಓವರ್ಗಳಲ್ಲಿ 245ಕ್ಕೆ ಆಲ್ ಔಟ್ ಆಗುತ್ತದೆ. ಸೌತ್ ಆಫ್ರಿಕಾದ ಜಾಕ್ ಕಾಲಿಸ್ ರವರು 5 ವಿಕೆಟ್ ಕಿತ್ತು ಗಮನ ಸೆಳೀತಾರೆ. ಸೌತ್ ಆಫ್ರಿಕಾ 47 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 248 ರನ್ ಹೊಡೆದು ಟ್ರೋಫಿಯನ್ನು ತನ್ನದಾಗಿಸಿಕೊಳ್ಳುತ್ತದೆ. 2000 ಇಸ್ವಿ ಕೀನ್ಯಾ. 2000ನೇ ಇಸ್ವಿಯಲ್ಲಿ ಕೀನ್ಯಾದಲ್ಲಿ ನಡೆದ ಈ ಒಂದು ಪಂದ್ಯಾವಳಿಯಲ್ಲಿ ಒಟ್ಟು 11 ತಂಡಗಳು ಭಾಗವಹಿಸಿದ್ದವು. ಫೈನಲ್ಗೆ ನಮ್ಮ ಇಂಡಿಯಾ ಮತ್ತು ಇದೇ ನ್ಯೂಜಿಲೆಂಡ್ ತಂಡಗಳು ಆಯ್ಕೆಯಾಗಿದ್ದವು. 2000ನೇ ಇಸ್ವಿ ಅಕ್ಟೋಬರ್ 15 ನೈರೋಬಿಯಲ್ಲಿ ನಡೆದ ಈ ಒಂದು ಫೈನಲ್ ಪಂದ್ಯಾವಳಿಗೆ ನಮ್ಮ ಇಂಡಿಯಾ ಮತ್ತು ಇದೇ ನ್ಯೂಜಿಲೆಂಡ್ ತಂಡಗಳು ಆಯ್ಕೆಯಾಗಿರ್ತಾರೆ. ಮೊದಲು ಬ್ಯಾಟ್ ಮಾಡಿದ ನಮ್ಮ ಇಂಡಿಯಾ ಸೌರವ್ ಗಂಗೂಲಿ ಅವರ 117 ರನ್ಗಳ ಸಹಾಯದಿಂದ ಕಂಪ್ಲೀಟ್ 50 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 264 ರನ್ಗಳನ್ನು ಸೇರಿಸ್ತಾರೆ. ಈ ಮೊತ್ತವನ್ನು ಬೆನ್ನಟ್ಟಿದ ನ್ಯೂಜಿಲೆಂಡ್ ತಂಡ ಆಲ್ರೌಂಡರ್ ಕ್ರಿಸ್ ಕ್ರೇನ್ಸ್ ಅವರ 102 ರನ್ಗಳ ಸಹಾಯದಿಂದ 49.4 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 265 ರನ್ಗಳನ್ನು ಹೊಡೆದು ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ತಾರೆ. 2002 ಶ್ರೀಲಂಕಾ. 2002 ಶ್ರೀಲಂಕಾದಲ್ಲಿ ನಡೆದ ಈ ಒಂದು ಪಂದ್ಯಾವಳಿಯಲ್ಲಿ ಒಟ್ಟು 11 ತಂಡಗಳು ಭಾಗವಹಿಸಿದ್ದವು. 2002 ಸೆಪ್ಟೆಂಬರ್ 30 ಕೊಲಂಬೋದಲ್ಲಿ ನಡೆದ ಈ ಒಂದು ಫೈನಲ್ ಪಂದ್ಯಕ್ಕೆ ಶ್ರೀಲಂಕಾ ಮತ್ತು ನಮ್ಮ ಇಂಡಿಯಾ ತಂಡಗಳು ಆಯ್ಕೆಯಾಗಿದ್ದವು. ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ಆರಂಭಿಕ ಜಯಸೂರ್ಯ ಅವರ 74 ರನ್ಗಳ ಸಹಾಯದಿಂದ 50 ಓವರ್ಗೆ 5 ವಿಕೆಟ್ ನಷ್ಟಕ್ಕೆ 244 ರನ್ಗಳನ್ನು ಸೇರಿಸ್ತಾರೆ. ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ ಇಂಡಿಯಾ 2 ಓವರ್ಗಳಲ್ಲಿ 14 ರನ್ಗಳಿದ್ದಾಗ ಮಳೆ ಬಂದು ಪಂದ್ಯ ರದ್ದಾಗುತ್ತದೆ. ಮತ್ತೆ ಮರುದಿನ ಅಂದರೆ 2002 ಸೆಪ್ಟೆಂಬರ್ 30 ಈ ದಿನವೂ ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ಮಿಡಲ್ ಆರ್ಡರ್ ಜಯವರ್ಧನೆ ಅವರ 77 ರನ್ಗಳ ಸಹಾಯದಿಂದ 50 ಓವರ್ಗೆ 7 ವಿಕೆಟ್ ನಷ್ಟಕ್ಕೆ 222 ರನ್ಗಳ ಸಾಧಾರಣ ಮೊತ್ತವನ್ನು ಕಲೆ ಹಾಕ್ತಾರೆ. ಈ ಸಾಧಾರಣ ಮೊತ್ತವನ್ನು ಬೆನ್ನಟ್ಟಿದ ಭಾರತಕ್ಕೆ ಮಳೆಯೂ ಕೂಡ ಬೆನ್ನು ಬಿಡದೆ ಕಾಡುತ್ತದೆ. ಕೊನೆಗೆ ಪಂದ್ಯವನ್ನು ರದ್ದುಗೊಳಿಸಿ ಎರಡೂ ತಂಡಗಳನ್ನು ವಿಜೇತ ತಂಡಗಳು ಎಂದು ಘೋಷಿಸಲಾಗುತ್ತದೆ. 2004 ಇಂಗ್ಲೆಂಡ್. 2004 ಇಂಗ್ಲೆಂಡ್. ಈ ಒಂದು ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಭಾಗವಹಿಸಿದ್ದವು. 2004 ಸೆಪ್ಟೆಂಬರ್ 25 ಲಂಡನ್ನಲ್ಲಿ ನಡೆದ ಈ ಒಂದು ಫೈನಲ್ ಪಂದ್ಯಕ್ಕೆ ಇಂಗ್ಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಆಯ್ಕೆಯಾಗಿದ್ದವು. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ಆರಂಭಿಕ ಟ್ರೆಸ್ಕೋಥಿಕ್ ರವರ 104 ರನ್ಗಳ ಸಹಾಯದಿಂದ 49.4 ಓವರ್ಗಳಲ್ಲಿ 217 ರನ್ ಗಳಿಸಿ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತದೆ. ನಂತರ ಈ ಒಂದು ಸಾಧಾರಣ ಮೊತ್ತವನ್ನು ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ಯಾವೊಬ್ಬ ಪ್ಲೇಯರ್ ಕೂಡ 50 ರನ್ ಹೊಡೆದೇ ಇದ್ರೂ 48.5 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 218 ರನ್ಗಳನ್ನು ಆರಾಮಾಗಿ ಹೊಡೆದು ಟ್ರೋಫಿ ತಮ್ಮದಾಗಿಸಿಕೊಳ್ತಾರೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಹಾಗೆ ಬ್ರಾಡ್ಸಾ ಪ್ಲೇಯರ್ ಆಫ್ ದಿ ಸೀರೀಸ್ ಆಗಿ ಸರವಣ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಳ್ತಾರೆ. 2006 ಇಂಡಿಯಾ. ನಮ್ಮ ಇಂಡಿಯಾದಲ್ಲೇ ನಡೆದ ಈ ಒಂದು ಪಂದ್ಯಾವಳಿಯಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸಿದ್ದವು. 2006 ನವೆಂಬರ್ 5 ಮುಂಬೈಯಲ್ಲಿ ನಡೆದ ಈ ಒಂದು ಫೈನಲ್ ಪಂದ್ಯಕ್ಕೆ ವೆಸ್ಟ್ ಇಂಡೀಸ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಆಯ್ಕೆಯಾಗಿದ್ದವು. ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು 30.4 ಓವರ್ಗಳಲ್ಲಿ 138 ರನ್ಗಳಿಗೆ ಆಲ್ ಔಟ್ ಆಗ್ತಾರೆ. ಬೆನ್ನಟ್ಟಿದ ಆಸ್ಟ್ರೇಲಿಯಾ 28.1 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ನಷ್ಟಕ್ಕೆ 116 ರನ್ಗಳನ್ನು ಹೊಡೆದು ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ 8 ವಿಕೆಟ್ಗಳ ಜಯವನ್ನು ಪಡೆದು ಟ್ರೋಫಿಯನ್ನು ತಮ್ಮದಾಗಿಸಿಕೊಳ್ತಾರೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ವಾಟ್ಸನ್ ಆದರೆ ಪ್ಲೇಯರ್ ಆಫ್ ದಿ ಸೀರೀಸ್ ಕ್ರಿಸ್ ಗೇಲ್ ಆಗ್ತಾರೆ. 2009 ಸೌತ್ ಆಫ್ರಿಕಾ. 2009 ಸೌತ್ ಆಫ್ರಿಕಾದಲ್ಲಿ ನಡೆದ ಈ ಒಂದು ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದವು. ಅಂದರೆ ICC ರ್ಯಾಂಕಿಂಗ್ನ ಮೊದಲ 8 ತಂಡಗಳು. 2009 ಅಕ್ಟೋಬರ್ 5 ಸೆಂಚುರಿಯನ್ನಲ್ಲಿ ನಡೆದ ಈ ಒಂದು ಫೈನಲ್ ಪಂದ್ಯಕ್ಕೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳು ಆಯ್ಕೆಯಾಗಿದ್ದವು. ಮೊದಲು ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ತಂಡವು
50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 200 ರನ್ನನ್ನು ಹೊಡಿತಾರೆ. ನಂತರ ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ 45.2 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 206 ರನ್ಗಳನ್ನು ಹೊಡೆದು ಟ್ರೋಫಿಯನ್ನು ಗೆದ್ದುಕೊಳ್ತಾರೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ವಾಟ್ಸನ್, ಆದರೆ ಪ್ಲೇಯರ್ ಆಫ್ ದಿ ಸೀರೀಸ್ ರಿಕಿ ಪಾಂಟಿಂಗ್ ಗೆದ್ದುಕೊಳ್ತಾರೆ. 2013 ಇಂಗ್ಲೆಂಡ್. ಈ ಒಂದು ಪಂದ್ಯಾವಳಿಯಲ್ಲಿ ICC ರ್ಯಾಂಕಿಂಗ್ನ ಒಟ್ಟು ಅಗ್ರ 8 ತಂಡಗಳು ಭಾಗವಹಿಸಿದ್ದವು. 2013 ಜೂನ್ 23ರಂದು ಬರ್ಮಿಂಗ್ಹ್ಯಾಮ್ ನಲ್ಲಿ ನಡೆದ ಈ ಒಂದು ಫೈನಲ್ ಪಂದ್ಯಕ್ಕೆ ಇಂಡಿಯಾ ಮತ್ತು ಇಂಗ್ಲೆಂಡ್ ತಂಡಗಳು ಸೆಲೆಕ್ಟ್ ಆಗಿರ್ತಾರೆ. ಈ ಒಂದು ಪಂದ್ಯಕ್ಕೆ ಮಳೆಯ ಮುನ್ಸೂಚನೆ ಇದ್ದ ಕಾರಣ 20 ಓವರ್ಗಳಿಗೆ ರಿಡ್ಯೂಸ್ ಮಾಡಲಾಗಿರುತ್ತದೆ. ಮೊದಲು ಬ್ಯಾಟ್ ಮಾಡಿದ ಇಂಡಿಯಾ ನಮ್ಮ ಕೊಹ್ಲಿ ಅವರ 43 ರನ್ಗಳ ಸಹಾಯದಿಂದ 20 ಓವರ್ಗಳಿಗೆ 7 ವಿಕೆಟ್ ನಷ್ಟಕ್ಕೆ 129 ರನ್ಗಳನ್ನು ಸೇರಿಸ್ತಾರೆ. ಸಣ್ಣ ಮೊತ್ತವನ್ನು ಬೆನ್ನಟ್ಟಿದ ಇಂಗ್ಲೆಂಡ್ ತಂಡವು 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಕೇವಲ 124 ರನ್ಗಳನ್ನು ಹೊಡೆಯಲಷ್ಟೇ ಶಕ್ತರಾಗಿ 5 ರನ್ಗಳಿಂದ ರೋಚಕವಾಗಿ ಸೋಲ್ತಾರೆ. ಈ ಮೂಲಕ ನಮ್ಮ ಇಂಡಿಯಾ ಟ್ರೋಫಿಯನ್ನು ತನ್ನದಾಗಿಸಿಕೊಳ್ಳುತ್ತದೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ರವೀಂದ್ರ ಜಡೇಜಾ ಆದರೆ ಪ್ಲೇಯರ್ ಆಫ್ ದಿ ಸೀರೀಸ್ ಶಿಖರ್ ಧವನ್ ಆಗ್ತಾರೆ. 2017 ಇಂಗ್ಲೆಂಡ್. 2017 ಇಂಗ್ಲೆಂಡ್. ಈ ಒಂದು ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದವು. 2017 ಜೂನ್ 18 ಲಂಡನ್ನಲ್ಲಿ ನಡೆದ ಈ ಒಂದು ಫೈನಲ್ ಪಂದ್ಯಕ್ಕೆ ಇಂಡಿಯಾ ಮತ್ತು ನಮ್ಮ ಶತ್ರು ಅಂತಲೇ ಕರೆಸಿಕೊಳ್ಳುವ ಪಾಕಿಸ್ತಾನ ತಂಡಗಳು ಆಯ್ಕೆಯಾಗಿರ್ತಾರೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡವು ಫಖರ್ ಜಮಾನ್ ರವರ 114 ರನ್ಗಳ ಸಹಾಯದಿಂದ 50 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 338 ಭರ್ಜರಿ ಸ್ಕೋರನ್ನೇ ಕಲೆ ಹಾಕ್ತಾರೆ. ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟಿದ ಭಾರತ 30.3 ಓವರ್ಗಳಲ್ಲಿ ಕೇವಲ 158 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಟ್ರೋಫಿಯನ್ನು ಉಳಿಸಿಕೊಳ್ಳುವಲ್ಲಿ ವಿಫಲವಾಗ್ತಾರೆ. ಪ್ಲೇಯರ್ ಆಫ್ ದಿ ಮ್ಯಾಚ್ ಜಮಾನ್ ಆದರೆ ಪ್ಲೇಯರ್ ಆಫ್ ದಿ ಸೀರೀಸ್ ಹಸನ್ ಅಲಿ ಆಗ್ತಾರೆ. ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಯಾವುದೇ ವಿಷಯದ ಬಗ್ಗೆ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ನನ್ನ ಮುಂದಿನ ವಿಡಿಯೋ ಮಿಸ್ ಆಗಬಾರ್ದು ಅಂತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ತೆ.